ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಮತ್ತೆ ಗುಟುರು ಹಾಕಿದ್ದಾರೆ. ಡಿಕೆ ಶಿವ ವರ್ಸಸ್ ಮುನಿರತ್ನ ವಾಗ್ಯುದ್ಧ ನಡೀತಾನೆ ಬರ್ತಾ ಇದೆ. ಡಿಕೆ ರವಿ ಹೆಸರನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಡಿಕೆ ರವಿ ಜೀವಂತ ಇದ್ದಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ, ನನ್ನ ಮೇಲೆ ರೇಪ್ ಕೇಸ್ ಬೀಳ್ತಾ ಇರಲಿಲ್ಲ ಅಂತ ಮುನಿರತ್ನ ಮಾತಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ನನ್ನ ಮೇಲೆ ರೇಪ್ ಕೇಸ್ ದಾಖಲಾಗುತ್ತೆ, ಎಲ್ರಿಗೂ ಅರ್ಥ ಆಯ್ತಾ ಅಂತ ಮುನಿರತ್ನ ಮಾರ್ಮಿಕವಾಗಿ ನುಡಿದಿದ್ದಾರೆ. ಆ ಡಿಕೆ ರವಿ ಜೀವಂತವಾಗಿದ್ದಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ. ಗೊತ್ತಾ ನಿಮ್ಗೆ? ಅವರೊಬ್ಬರು ಜೀವಂತವಾಗಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ. ನನ್ನ ಮೇಲೆ ಅತ್ಯಾಚಾರದ ಕೇಸ್ಗಳು ಹಾಕಕ್ಕಾಗ್ತಾ ಇರಲಿಲ್ಲ. ಅತ್ಯಾಚಾರ ಪ್ರಕರಣಗಳು ದಾಖಲು ಮಾಡಕ್ ಆಗ್ತಾ ಇಲ್ಲ. ನಾನು ರೇಪ್ ಮಾಡಿದ್ದೀನಿ. ಏನಮ್ಮ ಹೆಣ್ಮಕ್ಳೇ, ನನ್ನ ಮೇಲೆ ಹಾಕಿರೋ ಕೇಸ್ ರೇಪ್ ಮಾಡಿದ್ದೀನಿ ಅಂತ. ನಾನು 25ನೇ ವರ್ಷಕ್ಕೆ ಕನ್ನಡ ಚಲನಚಿತ್ರ ನಿರ್ಮಾಪಕ. 25ನೇ ವಯಸ್ಸಿಗೆ ನಾನು ಪ್ರೊಡ್ಯೂಸರ್. 25ನೇ ವಯಸ್ಸಿಗೆ ನಾನು ಗಾಂಧಿನಗರದಲ್ಲಿ ಸಿನಿಮಾ ಮಾಡ್ತಾ ಇದ್ದವನು ಡಿಸ್ಟ್ರಿಬ್ಯೂಟರ್ ನಾನು. ಒಂದು ದಿನ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಒಂದು ದಿನ ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಈಗ ನನ್ನ ಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ನನ್ನ ಮೇಲೆ ರೇಪ್ ಕೇಸು. ನಾನು ಡಾಕ್ಟರ್ ಮಂಜುನಾಥ್ ಒಳ್ಳೆಯವರು ಅಂತ ಹೇಳಿದೆ, ನನ್ನ ತಪ್ಪು. ಅದಕ್ಕೆ ಹೇಳಿದ್ದು ಡಿಕೆ ರವಿ ಬದುಕಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ, ಡಿಕೆ ಸುರೇಶ್ ಸೋಲ್ತಾನೂ ಇರಲಿಲ್ಲ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ ತಪ್ಸಕ್ಕೂ ಆಯ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗಿರೋರು ಕೈ ಎತ್ರಿ. ಅರ್ಥ ಆಗಿರೋರು ಕೈ ಎತ್ರಿ. ಎಲ್ರಿಗೂ ಅರ್ಥ ಆಗಿದೆ ತಾನೆ? ನನ್ನನ್ನ ನೆನೆ ಮಾತನಾಡ್ತಾರೆ, ರೇಪ್ ಮಾಡವ್ನೆ ಮುನಿರತ್ನ, ರೇಪ್ ಮಾಡವ್ನೆ. ಒಂದು ಕೆಲಸ ಮಾಡವ್ನೆ, ಮುನಿರತ್ನ ಮೇಲೆ ನಾವು ಸುಳ್ಳು ರೇಪ್ ಕೇಸ್ ಹಾಕ್ಸಿಲ್ಲ ಅಂತ ಹೇಳಿ ಈಗ ಒತ್ಕೊಂಡಿರೋ ಪಾಪಗಳೇ ಸಾಕು. ಸದ್ಯಕ್ಕೆ ಈ ಟಗ್ ಆಫ್ ವಾರ್ ಏನಿದೆ ಇದು ನಿಲ್ಲೋ ಲಕ್ಷಣ ಕಂಡು ಬರ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಮುನಿರತ್ನ ಅವರೇ ಹೇಳ್ದಂಗೆ ಡಿಕೆ ರವಿ ಅವರು ಬದುಕಿದ್ದಿದ್ರೆ ಡಿಕೆ ಸುರೇಶ್ ಅವರು ಸೋಲ್ತಿರ್ಲಿಲ್ವಂತೆ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ತಪ್ತಾ ಇರ್ಲಿಲ್ವಂತೆ. ಹಾಗಾದ್ರೆ ಹೇಗೆ ಸಾಧ್ಯ ಇದು? ಅರ್ಥ ಆಯ್ತಾ ಅಂತ ಅವರೇ ಕೇಳಿದ್ರು. ಅವ್ರೇನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ರು? ಸಭಾ ರಾಜ್ಯ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಹಾಲಿ ರಾಜರಾಜೇಶ್ವರನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಮುನಿರತ್ನ ತಮ್ಮ ವಾಕ್ಸಮರವನ್ನು ಮುಂದುವರಿಸಿದ್ದಾರೆ. ನಿನ್ನೆ ಅಷ್ಟೇ ನ್ಯೂಸ್ ಫಸ್ಟ್ ಒಂದು ಸುದ್ದಿಯನ್ನು ಬಿತ್ತರ ಮಾಡಿತು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ರಾಜರಾಜೇಶ್ವರನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ 45 ಎಕರೆ ಭೂಮಿಯನ್ನು ಉಳಿಸ್ಕೊಡಿ, ಡಿಕೆ ಶಿವಕುಮಾರ್ ಅವರಿಗೆ ನಿಮಗೆ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋ ಒಂದು ಮಾತನ್ನು ನೇರವಾಗಿ ವಿಡಿಯೋ ಬಿಡುಗಡೆ ಮಾಡೋದ್ರ ಮೂಲಕ ಮುನಿರತ್ನ ಅವರು ಏನು ಹೇಳಿದ್ರು, ಇದರ ಮುಂದುವರೆದ ಭಾಗವಾಗಿ ಕಾರ್ಯಕ್ರಮದ ವೇದಿಕೆಯಲ್ಲೂ ಕೂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮುನಿರತ್ನ ಅವರು ಶಾಸಕರಾಗಿ ತಮ್ಮ ವಾಕ್ಸಮರವನ್ನು ಮುಂದುವರಿಸ್ತಾ ಇದ್ದಾರೆ. ನೇರವಾಗಿ ಅವರು ಹೇಳ್ತಾರೆ, ಇವತ್ತು ಡಿಕೆ ರವಿ ಅವರು ಬದುಕಿದ್ರೆ ಡಿಕೆ ಸುರೇಶ್ ಅವರು ಸಂಸದರಾಗಿ ಮುಂದುವರಿತಾ ಇದ್ರು, ಅವ್ರು ಸೋಲ್ತಾ ಇರಲಿಲ್ಲ. ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಆಗೋದ್ರಲ್ಲಿ ಎರಡನೇ ಮಾತೇ ಇರಲಿಲ್ಲ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಡಿಕೆ ರವಿ ಅವರ ಹೆಸರನ್ನ ಎಳೆದು ತರೋದ್ರ ಮೂಲಕ ಕುಸುಮ ಅವರ ರಾಜಕೀಯದ ಭವಿಷ್ಯವನ್ನು ಡ್ಯಾಮೇಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಉಲ್ಲೇಖ ಮಾಡಬಹುದು. ಜೊತೆಗೆ ಡಿಕೆ ಬ್ರದರ್ಸ್ ನಿಕಟವಾದಂಥ ಸಂಪರ್ಕವನ್ನು ಕುಸುಮ ಹನುಮಂತರಾಯಪ್ಪ ಅವರ ಕುಟುಂಬದ ಜೊತೆ ಇಟ್ಕೊಂಡಿದ್ದಾರೆ, ಹನುಮಂತರಾಯಪ್ಪ ಅವರ ಜೊತೆ ಇಟ್ಕೊಂಡಿದ್ದಾರೆ. ಹನುಮಂತರಾಯಪ್ಪ ಅವರ ಮಗಳು ಕುಸುಮ ಹನುಮಂತರಾಯಪ್ಪ ಅವ್ರನ್ನ ಈಗಾಗಲೇ ಒಂದು ಬಾರಿಯ ಉಪಚುನಾವಣೆಯಲ್ಲಿ ರಾಜರಾಜೇಶ್ವರನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರು. ಜೊತೆಗೆ 2023ರಲ್ಲಿ ಎದುರಾದಂಥ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರು. ಈ ಮೂಲಕ ಮುಂಬರುವಂಥ 2028ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಾಜರಾಜೇಶ್ವರನಗರ ವಿಧಾನಸಭಾ ಕ್ಷೇತ್ರದಿಂದ ಕುಸುಮ ಹನುಮಂತರಾಯಪ್ಪ ಅವರಿಗೆ ಟಿಕೆಟ್ ಅನ್ನು ನೀಡೋದು ಬಹುತೇಕ ಖಚಿತ ಆಗಿದೆ. ಈಗಲಿಂದಲೇ ಕೂಡ
ಕುಸುಮಾ ಹನುಮಂತರಾಯಪ್ಪ ಅವರ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನ ನೀಡ್ತಾ ಹೋದ್ರೆ, ಡಿ ಕೆ ಬ್ರದರ್ಸ್ ಇಮೇಜ್ ನ ಡ್ಯಾಮೇಜ್ ಮಾಡ್ತಾ ಹೋದ್ರೆ, ಕುಸುಮಾ ಹನುಮಂತರಾಯಪ್ಪ ಅವ್ರನ್ನ ಕುಗ್ಗಿಸ್ತಾ ಹೋದ್ರೆ ಮುಂಬರುವಂತ ದಿನದಲ್ಲಿ ರಾಜರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮತ್ತೆ ಮುನಿರತ್ನ ಅವರು ಆಯ್ಕೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗಲಿಂದಲೇ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಭದ್ರವಾದಂತಹ ಬುನಾದಿಯನ್ನ ಒಂದ್ ಕಡೆ ಮುನಿರತ್ನ ಅವರು ಹಾಕೊಳ್ತಾ ನೇರವಾಗಿ ಡಿ ಕೆ ಬ್ರದರ್ಸ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸ್ತಾ ಡಿ ಕೆ ರವಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಈ ಒಂದು ವಾಕ್ಸಮರದ ಮಧ್ಯೆ ಈಗ ಮೃತಪಟ್ಟಿರುವಂತಹ ಡಿ ಕೆ ರವಿ ಅವರ ಹೆಸರನ್ನ ಉಲ್ಲೇಖ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಸ್ಪಷ್ಟವಾದಂತಹ ಸಂದೇಶವನ್ನ ಡಿ ಕೆ ಬ್ರದರ್ಸ್ಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಬ್ರದರ್ಸ್ ವಿರುದ್ಧ ಮುನಿರತ್ನ ಅವರು ತಮ್ಮ ವಾಕ್ಸಮರವನ್ನ ಮುಂದುವರಿಸಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.